ಒಂದು ಮೀಲ್ ಟೈಮ್ ನ ಫುಲ್ ಮಾಡುವಂತಹ 3 ಬ್ಯೂಟಿಫುಲ್ ಡಿಲಿಷಿಯಸ್ ನನ್ನ ಫೇವ್ರೆಟ್ ಸಲಾಡ್ಗಳ ಬಗ್ಗೆ ನಾನು ಇವತ್ತು ಹೇಳ್ತೀನಿ. ಕುಕಿಂಗ್ ಅಂದ ತಕ್ಷಣ ಒಂದು ಆರ್ಟ್. ಫಟಾಫಟ್ ಅಂತ 3 ರೆಸಿಪಿನ 2 ನಿಮಿಷದಲ್ಲಿ ಬಿಸಾಕ್ಬಿಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಒಂದು ಸ್ಪೆಷಲ್ ಇವೆಂಟ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ಬೋದು. ನನ್ನ ಲೈಫ್ ಟೈಮಲ್ಲಿ ನಾನು ಫಸ್ಟ್ ಟೈಮ್ ಒಂದು ಕಾನ್ಸರ್ಟ್ಗೆ ಹೋಗ್ತಿದ್ದೀನಿ. ಅದು ನಮ್ಮ ಗುರುಕಿರಣ್ ಸರ್ ಅವರ ಕಾನ್ಸರ್ಟ್ಗೆ ಹೋಗ್ತಾ ಇದ್ದೀನಿ. ಸೋ ಎಕ್ಸೈಟೆಡ್ ಅಂಡ್ ನನ್ ಫಸ್ಟ್ ಟೈಮ್ ಆಗಿರೋದ್ರಿಂದ ಹೇಗಿರುತ್ತೆ ಏನು ಎತ್ತ ಅಂತ ತುಂಬಾ ಕುತೂಹಲ ಇದೆ. ಬಟ್ ಯಶು ಅವರು ಈ ಹಿಂದೆ ತುಂಬಾ ಸಲ ಹೋಗಿದ್ದಾರಂತೆ. ಸೊ ಹೋಗೋದಕ್ಕಿಂತ ಮುಂಚೆ ಬೇಗ ಫಟಾಫಟ್ ಅಂತ ರೆಡಿ ಆಗ್ಬಿಡ್ತೀನಿ. ಕೊನೆಯದಾಗಿ ನನ್ನ ಫೇವ್ರೇಟ್ ಸ್ಟೇಜ್ 9 to 9 ಅವರ ಟ್ಯೂಬಿಂಗ್ ಮಸ್ಕರ ಯೂಸ್ ಮಾಡ್ತೀನಿ. ಈ ಮಸ್ಕರ ನಂಗೆ ಸಖತ್ ಇಷ್ಟ. ಬಿಕಾಸ್ ಐಲ್ಯಾಶ್ಗೆ ಲೆಂತ್ ಕೊಡುತ್ತೆ, ವಾಲ್ಯೂಮ್ ಕೊಡುತ್ತೆ. ನಾನು ಯೂಶಲಿ ಐ ಆಮ್ ನಾಟ್ ಅ ಕಾಜಲ್ ಪರ್ಸನ್, ಐ ಆಮ್ ಅ ಮಸ್ಕರ ಪರ್ಸನ್. ಹಾಗಾಗಿ ಆಲ್ಸೋ ಇದನ್ನ ರಿಮೂವ್ ಮಾಡೋದು ಸಖತ್ ಈಸಿ. ಅದು ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಒಂದು ಕ್ಲಿಪ್ಪಿಂಗ್ ಕೂಡ ಆಡ್ ಮಾಡ್ತೀನಿ. ಕಾಟನ್ ಪ್ಯಾಡ್ಗೆ ಈ ರೀತಿ ವಾಟರ್ ಸ್ಪ್ರೇ ಮಾಡಿ ಐಸ್ ಮೇಲೆ ಪ್ಲೇಸ್ ಮಾಡಿದ್ರೆ ನೀಟಾಗಿ ಟ್ಯೂಬ್ ಫಾರ್ಮ್ ಅಲ್ಲಿ ಈ ರೀತಿ ಮಸ್ಕರ ಬಂದ್ಬಿಡುತ್ತೆ. ಬಟ್ ಬೇರೆ ಮಸ್ಕರ ರಿಮೂವ್ ಮಾಡೋದಕ್ಕೆ ತುಂಬಾನೇ ಮೆಸ್ ಅನ್ಸುತ್ತೆ. ಆಲ್ಸೋ ಇದು ವಾಟರ್ ಪ್ರೂಫ್ ಹಾಗೆ ಸ್ಮಚ್ ಪ್ರೂಫ್. ಅಪ್ಲೈ ಮಾಡೋದಕ್ಕೆ ಕೂಡ ತುಂಬಾನೇ ಈಸಿ. ಇದ್ರ ಬ್ರಿಸ್ಟಲ್ಸ್ ತುಂಬಾನೇ ಚೆನ್ನಾಗಿದೆ. ಲ್ಯಾಶಸ್ಗೆ ನೀಟಾಗಿ ಲೆಂತ್ ಕೊಡುತ್ತೆ, ವಾಲ್ಯೂಮ್ ಕೊಡುತ್ತೆ. ಡಿಫ್ರೆನ್ಸ್ ನ ನೀವೇ ಕ್ಲಿಯರ್ ಆಗಿ ನೋಡ್ಬೋದು. ಹಾಗೆಯೇ ಇದರ ಕಲರ್ ಲಾಕ್ ಟೆಕ್ನಾಲಜಿಯಿಂದ ಇದು 12 hours ಲಾಂಗ್ ಸ್ಟೇ ಕೂಡ ಇರುತ್ತೆ. ಸೊ ನೀವು ನನ್ನ ಆಲ್ ಟೈಮ್ ಫೇವ್ರೇಟ್ ಸ್ಟೇಜ್ 9 to 9 ಅವರ ಟ್ಯೂಬಿಂಗ್ ಮಸ್ಕರನ ಸ್ಟೇಜ್ ಬ್ಯೂಟಿಯರ ವೆಬ್ಸೈಟ್ ಅಲ್ಲಿ ಅದತಿ 2025 ಕೂಪನ್ ಕೋಡ್ನ ಬಳಸಿ 15% ಆಫ್ ಪಡಿಬಹುದು. ಅಮೆಝಾನ್ ಐಕಾ ಪರ್ಪಲ್ ಅಲ್ಲೂ ಕೂಡ ಪ್ರಾಡಕ್ಟ್ಸ್ ಲಭ್ಯ ಇರುತ್ತೆ. ಎಸ್, ಆಲ್ ಸೆಟ್, ಲೆಟ್ಸ್ ಗೋ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದಂಥ ಇವೆಂಟ್ ಕೆಲವೊಂದು ಕ್ಲಿಪ್ಪಿಂಗ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ನಂಗೆ ತುಂಬಾ ಸಂತೋಷ ಆಗ್ತಿದೆ, ಯಾಕಂದ್ರೆ ನನ್ನ ಮಗಳು ಮೊದಲನೇ ಸಲ ಸ್ಟೇಜ್ ಮೇಲೆ ಬಂದಿರೋದು. ತುಂಬಾ ಸಂತೋಷ ಆಗ್ತಿದೆ. ಇವತ್ತು ನೀವು ಎಲ್ರು ತುಂಬಾನೇ ಕೇಳ್ತಿದ್ದಂತಹ ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ಅಂತ ಹೇಳ್ಬೋದು, ಮೋಸ್ಟ್ ರಿಕ್ವೆಸ್ಟೆಡ್ ವಿಷಯ ಅಂತ ಹೇಳ್ಬೋದು. ಏನಪ್ಪಾ ಅಂದ್ರೆ ಈಸಿಯಾಗಿ ಹೆಲ್ದಿಯಾಗಿ ಸಲಾಡ್ ರೆಸಿಪಿಗಳನ್ನ ಶೇರ್ ಮಾಡಿ ಅನ್ನುವಂಥದ್ದು. ಅಫ್ಕೋರ್ಸ್ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿದ್ರೆ 100,000 ಸಿಗುತ್ತೆ. ಅದರಲ್ಲಿ ನನ್ನ 3 ಫೇವ್ರೆಟ್ ಮತ್ತೆ ಪ್ರೋಟೀನ್ ರಿಚ್ ಇರುವಂಥದ್ದು, ನನ್ನ ಇಡೀ ಒಂದು ಮೀಲ್ ಟೈಮ್ನ ಫುಲ್ ಮಾಡುವಂತಹ 3 ಬ್ಯೂಟಿಫುಲ್ ಡಿಲಿಷಿಯಸ್ ನನ್ನ ಫೇವ್ರೆಟ್ ಸಲಾಡ್ಗಳ ಬಗ್ಗೆ ನಾನು ಇವತ್ತು ಹೇಳ್ತೀನಿ. ಫಟಾಫಟ್ ಅಂತ 3 ರೆಸಿಪಿನ 2 ನಿಮಿಷದಲ್ಲಿ ಬಿಸಾಕ್ಬಿಡ್ತೀನಿ. ನೀವು ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ. ಅಂಡ್ ಕುಕ್ ಅಂದ ತಕ್ಷಣ ಅಥವಾ ಕುಕಿಂಗ್ ಅಂದ ತಕ್ಷಣ ಒಂದು ಆರ್ಟ್. ನಾವು ಈಗೇನ್ ತೋರಿಸ್ತಿರ್ತೀವೋ ಹಂಗೆ ಮಾಡ್ಬೇಕು ಅಂತ ಏನಿಲ್ಲ. ಟ್ರಯಲ್ ಅಂಡ್ ಎರರ್ ಮಾಡೋದು, ಒಂದು ಹೆಚ್ಚು ಹಾಕೋದು, ಒಂದು ಕಡಿಮೆ ಹಾಕೋದು, ಒಂದು ಬೇರೆ ರೆಸಿಪಿ ಅಂದ್ರೆ ಬೇರೆ ಇಂಗ್ರೀಡಿಯೆಂಟ್ ನ ನೀವು ಆಡ್ ಆನ್ ಮಾಡೋದು, ಒಂದು ಇಂಗ್ರೀಡಿಯೆಂಟ್ ನ ನೀವು ಕಡಿಮೆ ಮಾಡೋದು, ನಿಮ್ಮ ರುಚಿಗೆ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಇದೆಲ್ಲ ಏನಿದೆಯಲ್ಲ ನಾವು ಮಾಡ್ತಾ ಈ ಅಡಿಗೆ ಮಾಡ್ತಾ ನಮ್ಗದು ಬರುತ್ತೆ. ಅಂಡ್ ಇದು ಕೂಡ ಒಂದು ಕಲೆ. ಸೊ ಕುಕಿಂಗ್ ಅನ್ನುವಂಥದ್ದು ಒಂದು ಬ್ಯೂಟಿಫುಲ್ ಜರ್ನಿ. ಅದು ಯಾರಿಗೆಲ್ಲ ಕುಕಿಂಗ್ ಮೇಲೆ ಇಂಟ್ರೆಸ್ಟ್ ಇಲ್ವೋ ಅಥವಾ ಇನ್ನು ಯಾರು ಆ ಕುಕಿಂಗ್ ಅನ್ನುವಂಥ ಒಂದು ಜರ್ನಿನ ಶುರು ಮಾಡಿಲ್ವೋ, ಡೆಫಿನೆಟ್ಲಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಅದನ್ನ ಶುರು ಮಾಡಿ. ನಿಮಗೆ ಸಖತ್ ಖುಷಿ ಕೊಡುತ್ತೆ. ಅಂಡ್ ಎಲ್ಲರ ಫೇವ್ರೆಟ್ ಕುಕ್ ಅಂದ್ರೆ ನಮ್ಮ ಅಮ್ಮಂದರು. ಸೊ ಎಲ್ಲಾ ಅಮ್ಮಂದಿರ ಮತ್ತೆ ಎಲ್ಲಾ ಅಡಿಗೆ ಮಾಡುವಂತ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ನಿಮ್ಮ ಒಂದು ಬ್ಯೂಟಿಫುಲ್ ಆರ್ಟ್ಗೆ ನಮ್ಮ ಹ್ಯಾಟ್ಸ್ ಆಫ್ ವಂದನೆಗಳನ್ನ ತಿಳಿಸ್ತಾ, ಇವತ್ತು 3 ಫಟಾಫಟ್ ಆಗಿ ಮಾಡ್ಕೊಳ್ಬಹುದಾದಂತಹ ಸಲಾಡ್ ರೆಸಿಪಿನ ಹೇಳ್ಬಿಡ್ತೀನಿ. ಸೊ ಸಲಾಡ್ ನಂಬರ್ 1, ದಿಸ್ ಇಸ್ ಸಲಾಡ್ ನಂಬರ್ 1, ರಾ ಸಲಾಡ್. ನಾನು ಇದಕ್ಕೆ ಏನೇನು ಬಳಸ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ. ಸೌತೆಕಾಯಿ, ಕೆಂಪು ಮತ್ತೆ ಬಿಳಿ ಕ್ಯಾಬೇಜ್, ಕ್ಯಾರೆಟ್, ಟೊಮೆಟೊ,
ಕಾರ್ನ್ ಹಾಗೇನೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ತೋತಾಪುರಿ ಮಾವಿನಕಾಯಿ. ಸೊ ಇದೆರಡು ಆಪ್ಷನಲ್. ಇದ್ರೊಟ್ಟಿಗೆ ನೀವು ಬೇಕಾದ್ರೆ ಸ್ಪ್ರೌಟ್ಸ್ ಅಂದ್ರೆ ಮೊಳಕೆ ಕಟ್ಟಿದ ಕಾಳುಗಳನ್ನ ಕೂಡ ಅಥವಾ ಯಾವುದೇ ಕಾಳನ್ನ ನೆನೆಸಿರೋದನ್ನ ನೀವು ಬಳಸ್ಕೋಬಹುದು. ಇನ್ನು ಡ್ರೆಸ್ಸಿಂಗಿಗೆ ನಾನು ಮೊಸರು, ಆಲಿವ್ ಆಯಿಲ್, ಪೆಪ್ಪರ್ ಪೌಡರ್, ಲೆಮನ್ ಜ್ಯೂಸ್, ಸಾಲ್ಟ್ ಹಾಗೇನೆ ಜೇನುತುಪ್ಪ ತಗೊಂಡಿದ್ದೀನಿ. ಡ್ರೆಸ್ಸಿಂಗ್ ನ ಪ್ರಿಪೇರ್ ಮಾಡ್ಕೊಂಡ್ಬಿಡೋಣ. ಚಿಕ್ಕ ಬೌಲ್ ತಗೊಂಡೆ, 3 ರಿಂದ 4 ಟೇಬಲ್ ಸ್ಪೂನ್ ಮೊಸರು, 1-2 ಚಮಚ ನಿಂಬೆ ರಸ, ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್, 1-2 ಸ್ಪೂನ್ ಆಲಿವ್ ಆಯಿಲ್, ಜೇನುತುಪ್ಪ ಎಲ್ಲದನ್ನು ಮಿಕ್ಸ್ 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 ಮಾಡಿಕೊಂಡೆ. ಸೊ ಈಗ ಡ್ರೆಸ್ಸಿಂಗ್ ರೆಡಿ ಆಯಿತು. ಬೌಲ್ ತಗೊಂಡೆ, ಸ್ವಲ್ಪ ಸೌತೆಕಾಯಿ, ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಕೆಂಪುಕೋಸು, ಸ್ವಲ್ಪ ಬಿಳಿಕೋಸು, ಸ್ವಲ್ಪ ಟೊಮೆಟೊ, ಸ್ವಲ್ಪ ಕಾರ್ನ್, ಮಾವಿನಕಾಯಿ ಜಾಸ್ತಿ ಇಷ್ಟ ಜಾಸ್ತಿ ಹಾಕೋತೀನಿ. ಈಗ ಡ್ರೆಸ್ಸಿಂಗ್ ಏನಿತ್ತು ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಥವಾ ನಿಮಗೆ ಎಷ್ಟು ಟೇಸ್ಟ್ ಬರಬೇಕೋ ಅಷ್ಟು ಹಾಕ್ಕೊಂಡು ಈ ಸಾಲಡ್ ಮಾಡೋದಕ್ಕೂ ಈಸಿ, ರುಚಿನೂ ತುಂಬಾನೇ ಇರುತ್ತೆ. ಮನೇಲೆ ಇರುವಂತಹ ಸಿಂಪಲ್ ವಸ್ತುಗಳನ್ನ ಬಳಸ್ಕೊಂಡು ಇದನ್ನ ಮಾಡಬಹುದು. ಹೊಟ್ಟೆ ಕೂಡ ಫುಲ್ ಅಂತ ಅನ್ಸುತ್ತೆ. ಮಸ್ಟ್ ಟ್ರೈ ಸಾಲಡ್. ಸಾಲಡ್ ನಂಬರ್ 1 ರಾ ವೆಜಿಟೇಬಲ್ ಸಾಲಡ್. ಸಾಲಡ್ ನಂಬರ್ 2 ಚಿಕ್ ಪೀ ಪ್ರೋಟೀನ್ ಸಾಲಡ್. ಇದು ಸಾಲಡ್ ನಂಬರ್ 2 ಹೈ ಪ್ರೋಟೀನ್ ಸಾಲಡ್. ಇದು ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಪ್ರೋಟೀನ್ ಪ್ಯಾಕ್ಡ್ ಸಾಲಡ್ ಅಂತ ಹೇಳ್ಬೋದು. ಇದಕ್ಕೆ ಬೇಯಿಸ್ಕೊಂಡಿರುವಂತಹ ಚಿಕ್ ಪೀಸ್, ಬೇಯಿಸ್ಕೊಂಡಿರುವಂತಹ ಶೇಂಗಾ ಅಥವಾ ಕಡಲೆ ಬೀಜ, ಬೇಯಿಸ್ಕೊಂಡಿರುವಂತಹ ಹೆಸರು ಕಾಳು. ಸೊ 3 ನಾನು ಮೊದಲಿಗೆ ನೆನೆಸ್ಕೊಂಡಿದ್ದೀನಿ, ಅದಾದ್ಮೇಲೆ ಬೇಯಿಸ್ಕೊಂಡಿದ್ದೀನಿ ಸ್ಟೀಮರ್ ನ ಸಹಾಯದ ಮುಖಾಂತರ. ಇದರಲ್ಲಿ ನೆನೆಸಿದ ಗೋಡಂಬಿ ಹಾಗೇನೆ ಬಾದಾಮಿ ಇದೆ. ಇದು ಸೌತೆಕಾಯಿ, ಕ್ಯಾರೆಟ್, ಇದಷ್ಟು ಇಂಗ್ರೀಡಿಯೆಂಟ್ಸ್. ಹಾಗೇನೆ ಡ್ರೆಸ್ಸಿಂಗಿಗೆ ಏನೇನ್ ಬೇಕು ಹೇಳ್ಬಿಡ್ತೀನಿ. ಪನೀರ್, ಆಕ್ಚುಲಿ ಪನೀರ್ ನಿಮ್ಗೆ ಕ್ವಾಂಟಿಟಿ ಮೇಲೆ ನೀವು ಪನೀರ್ನ ಡಿಸೈಡ್ ಮಾಡ್ಬೇಕಾಗುತ್ತೆ. ಪನೀರ್, ಒಂದೇ ಒಂದು ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಕೊತ್ತಂಬರಿ, ಪುದೀನ, ಇದು ಜೀರಿಗೆ ಪುಡಿ, ಉಪ್ಪು, ಲೆಮನ್ ಜ್ಯೂಸ್ ಅಂದ್ರೆ ನಿಂಬೆ ರಸ, ಪೆಪ್ಪರ್ ಹಾಗೇನೆ ಆಲಿವ್. ಸೊ ಇದಿಷ್ಟನ್ನ ಬಳಸಿ ನಾನೀಗ ಮೊದಲಿಗೆ ಡ್ರೆಸ್ಸಿಂಗ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಈಗ ಡ್ರೆಸ್ಸಿಂಗಿಗೆ ಬೇಕಾಗಿರುವಂತ ಎಲ್ಲ ವಸ್ತುಗಳನ್ನ ನಾನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. 1 ಚಮಚದಷ್ಟು ಜೀರಿಗೆ ಪುಡಿ, ಸ್ವಲ್ಪ ಪೆಪ್ಪರ್, ಸ್ವಲ್ಪ ಉಪ್ಪು, ನಿಂಬೆ ರಸ 2 ರಿಂದ 3 ಚಮಚ ತಗೋತೀನಿ, 1 ಸ್ಪೂನ್ ಆಲಿವ್ ಆಯಿಲ್. ಇದಕ್ಕೆ ಕರ್ಡ್ನ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಬೆರೆಸಿ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ನೀರು ಅಷ್ಟೇ ತುಂಬಾ ಕಡಿಮೆ ಹಾಕೋಬೇಕು, ಇಲ್ಲಾಂದ್ರೆ ತುಂಬಾ ನೀರಾಗ್ಬಿಡತ್ತೆ. Salad number 2, chickpea paneer protein rich salad. Salad number 3, half boiled multi-vegetable protein salad. Salad number 3, boiled vegetables salad. ತುಂಬಾ ರುಚಿ ಇರುವಂತ ಸಾಲಡ್ ಇದು. ಭರಪೂರವಾದಂತಹ ನಾನು ತರಕಾರಿಗಳನ್ನ ತಗೊಂಡಿದ್ದೀನಿ. ನಿಮ್ ಇಷ್ಟದ ತರಕಾರಿಗಳು, ನಿಮ್ ಇಷ್ಟದ ಸ್ಪ್ರೌಟ್ಸ್ ಅಂದ್ರೆ ಮೊಳಕೆ ಕಟ್ಟಿದ ಕಾಳನ್ನ ಬಳಸಬಹುದು. ಯಾವುದೇ ಕಾಳನ್ನಾಯ್ತು ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ನೀವು ಬಳಸಬಹುದು. ಇದಕ್ಕೆ ನೋಡ್ತಾ ಇದ್ದೀರಾ ಇಲ್ಲಿ ಬಟಾಣಿ ತಗೊಂಡಿದ್ದೀನಿ, ಕ್ಯಾಪ್ಸಿಕಮ್, ಈರುಳ್ಳಿ ಉದ್ದವಾಗಿ ಹೆಚ್ಚಿಕೊಂಡಿದ್ದೀನಿ, ಪನ್ನೀರ್ ತಗೊಂಡಿದ್ದೀನಿ, ನೆನೆಸಿದ ಹೆಸರು ಕಾಳು ತಗೊಂಡಿದ್ದೀನಿ, ಕ್ಯಾಪ್ಸಿಕಮ್ ರೆಡ್ ಕಲರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ, ಬ್ರಾಕ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಕ್ಯಾರೆಟ್, ಹೂಕೋಸ್ ಯೂಸ್ ಮಾಡ್ತಿದ್ದೀನಿ. ಇದು ನವಿಲ್ ಕೋಸ್ ತರ ಅನ್ಸ್ಬೋದು ನಿಮ್ಗೆ, ಆದ್ರೆ ಇದು ಹೆಚ್ಚಿರುವಂತಹ ಸ್ವೀಟ್ ಪೊಟ್ಯಾಟೊ ಅಂದ್ರೆ ಗೆಣಸು. ಹಾಗೇನೆ ಇಲ್ಲಿ 10 ರಿಂದ 15 ನಿಮಿಷ ನೆನೆಸಿರುವಂತಹ ಸೋಯಾ ಚಂಕ್ಸ್ ಇದನ್ನು ಕೂಡ ತಗೊಂಡಿದ್ದೀನಿ. ಸೊ ಈ ಸಲಾಡ್ ಕೂಡ ಪವರ್ ಪ್ಯಾಕ್ಡ್ ಪ್ರೋಟೀನ್ ಇರುವಂತದ್ದು. ಒಂದು ಸಲ ತಿನ್ಬಿಟ್ರೆ ಇಡೀ ದಿನಕ್ಕೆ ಬೇಕಾದಂತಹ ಪೋಷಕಾಂಶಗಳು ದೊರೆಯುತ್ತೆ. ಪವರ್ ಪ್ಯಾಕ್ಡ್ ಸೋಯಾಬೀನ್ ಅಂಡ್ ಮಿಕ್ಸ್ಡ್ ವೆಜಿಟೇಬಲ್ ಹಾಫ್ ಬಾಯ್ಲ್ಡ್ ಸ್ಯಾಲಡ್ ರೆಡಿ ಮಾಡೋಣ. ಇದಿಷ್ಟು ನಾನು ಡ್ರೆಸ್ಸಿಂಗ್ ತಗೊಂಡಿದ್ದೀನಿ. ಭಯ ಪಟ್ಬಿಡ್ಬೇಡಿ, ಇದ್ರಲ್ಲಿ ಒಂದ್ ಇರ್ಲಿ ಒಂದ್ ಇಲ್ದೇ ಇರ್ಲಿ ನೀವು ಯೂಸ್ ಮಾಡ್ಕೋಬಹುದು.
ಈ ಸಲಾಡ್ಗೆ ಅಂತೆಲ್ಲ ಯಾವುದೇ ಸಲಾಡ್ಗೆ ನೀವು ಈ ಎಲ್ಲಾ ವಸ್ತುಗಳನ್ನ ಬಳಸ್ಕೋಬಹುದು. ದ್ರಾಕ್ಷಿ ಬಳಸ್ಕೋಬಹುದು, ಇದನ್ನು ನೆನೆ ಹಾಕಿ ಬಳಸಿದ್ರೆ ಇನ್ನೂ ಒಳ್ಳೇದು. ನಾನು ಮರ್ತು ಬಿಟ್ಟೆ, ಹಂಗಾಗಿ ಹಂಗೆ ಇಟ್ಟಿದ್ದೀನಿ. ಇದು ಹುರಿದು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಶೇಂಗಾ, ಲೆಮನ್ ಜ್ಯೂಸ್, ಬಿಳಿ ಎಳ್ಳು, ಪಂಪ್ಕಿನ್ ಸೀಡ್, ಆಲಿವ್ ಆಯಿಲ್, ಜೀರಿಗೆ ಪುಡಿ, ಉಪ್ಪು, ಪೆಪ್ಪರ್ ಪೌಡರ್, ಹಾಗೇನೆ ಎಲ್ಲ ಹರ್ಬ್ಸ್. ಇದರಲ್ಲಿ ಆರ್ಗ್ಯಾನೋ ಅದು ಇದು ಏನೇನಿರುತ್ತೋ ಎಲ್ಲ ಹರ್ಬ್ಸ್ ಇರುತ್ತೆ. ಸೊ ಇದಿಷ್ಟನ್ನು ಇದೇ ಸಲಾಡ್ಗಂತಲ್ಲ, ನೀವು ಯಾವುದೇ ಸಲಾಡ್ಗೆ ಇದನ್ನ ಬಳಸ್ಕೋಬಹುದು. ಸೂರ್ಯಕಾಂತಿ ಬೀಜನ ಆಡ್ ಮಾಡ್ಕೋಬಹುದು, ಅಂಡ್ ಈವನ್ ತುಪ್ಪ ಕೂಡ ನೀವು ಬಳಸ್ಕೋಬಹುದು. ಒಂದು ಸ್ಪೂನ್ ಅಷ್ಟು ತುಪ್ಪ ತಗೋತೀನಿ, ಮುಷ್ಟಿಯಷ್ಟು ಸೋಯಾ, ಹಾಗೇನೆ ಪನ್ನೀರ್ನ ಮೊದಲಿಗೆ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲದನ್ನ ಹಾಕೋಬೇಕಿಲ್ಲ. ಗೆಣಸು, ಹೂಕೋಸು, ಕ್ಯಾರಟ್, ಬಟಾಣಿ, ಬ್ರಾಕೊಲಿ ಎಲ್ಲದನ್ನು ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಅಂತ ಅನಿಸ್ತಿದೆ. ಇದಿಷ್ಟು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಕ್ಲೋಸ್ ಮಾಡ್ತೀನಿ. ಒಂದು 4 ರಿಂದ 5 ನಿಮಿಷ ಅದು ನಿಧಾನವಾಗಿ ಬೇಯ್ಕೊಳ್ಳಿ. ಒಂದು ಹಾಫ್ ಬಾಯ್ಲ್ ಆಗಿದ್ರೆ ಸಾಕು. ಈಗ ಇದು ಹಾಫ್ ಬಾಯ್ಲ್ ಆಗಿದೆ, ಸಕ್ಕತ್ತಾಗಿದೆ. ಈಗ ಇದಕ್ಕೆ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ, ಇದಕ್ಕೆ ಮೊದಲಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡ್ತೀನಿ. ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಹರ್ಬ್ಸ್ ಏನೇನು ತಗೊಂಡಿದ್ದೆ ಆರಿಗನೋ ಅದೆಲ್ಲ ಹರ್ಬ್ಸ್ ಹಾಕೋತೀನಿ. ಸ್ವಲ್ಪ ಒಣ ದ್ರಾಕ್ಷಿ, ಇದನ್ನ ನೆನೆಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹುರಿದು ಸ್ವಲ್ಪ ಅರ್ಧಂಬರ್ಧ ಪುಡಿ ಮಾಡಿರುವಂಥ ಕಡಲೆ ಬೀಜ ಅಥವಾ ಶೇಂಗಾ, ಇದನ್ನ ಫುಲ್ಲೇ ಹಾಕೋತೀನಿ, ಚೆನ್ನಾಗಿರುತ್ತೆ. ಹುರಿದಿರುವಂಥ ಎಳ್ಳು, ಇದನ್ನು 1-1.5 ಚಮಚ ಹಾಕೋತೀನಿ. ಹುರಿದಿರುವಂಥ ಪಂಪ್ಕಿನ್ ಸೀಡ್, ಇದಕ್ಕೆ ನಿಂಬೆ ರಸ, ಆಲಿವ್ ಆಯಿಲ್ ಮೇಲೆ ಆಪ್ಷನ್, ನಾನು ಸುಮ್ಮನೆ 1-2 ಚಮಚ ಹಾಕೋತಾ ಇದ್ದೀನಿ. ಈಗ ಇಷ್ಟನ್ನು ಕಲಸಿ 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 ಸಲಾಡ್ ನಂಬರ್ 3, ಹಾಫ್ ಬಾಯ್ಲ್ಡ್ ಮಲ್ಟಿ ವೆಜಿಟೇಬಲ್ ಪ್ರೋಟೀನ್ ರಿಚ್ ಸಲಾಡ್. ಎಸ್, ನೋಡಿದ್ರಲ್ಲ, ಈ 3 ಬ್ಯೂಟಿಫುಲ್ ಈಸಿ ಸಲಾಡ್ ರೆಸಿಪಿಗಳನ್ನ ಡೆಫಿನೆಟ್ಲಿ ನೀವು ಮನೇಲಿ ಟ್ರೈ ಮಾಡಿ. ಬಿಕಾಸ್ ಯೂಶಲಿ ಈಗ ಎಲ್ಲ ಹೊರಗಡೆಯಿಂದ ಈವನ್ ಹೆಲ್ದಿ ಆಗಿರುವಂತಹ ಫುಡ್ಗಳನ್ನ ಕೂಡ ನಾವು ತರಿಸ್ಕೊಂಡೇ ತಿನ್ನೋವಂಥ ಪರಿಸ್ಥಿತಿ ಬಂದಿದೆ. ಅಂಥದ್ರಲ್ಲಿ ಇದೆಲ್ಲ ನೀವು ಸ್ವಲ್ಪ ಹೆಚ್ಚಿಟ್ಕೊಂಡು ಮನೇಲೆ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಸಾಕು. ಎನಿ ಟೈಮ್ ನಾವು ನೀಟಾಗಿ ಮಾಡ್ಕೊಂಡು ತಿನ್ಬೋದು. ಆಲ್ಸೋ ಡ್ರೆಸ್ಸಿಂಗ್ಗಳನ್ನ ನಾನು ಹೇಳಿದ್ನಲ್ಲ, ಅದನ್ನು ಅಷ್ಟೇ ನೀವು ರೆಡಿ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ಬೋದು. ಆರಾಮಾಗಿ 2-3 ದಿನ ಇದನ್ನ ಬಳಸ್ಬೋದು. ಹೋಪ್ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಸಾಕಷ್ಟು ಉಪಯೋಗ ಆಗಿರುತ್ತೆ ಅಂತ. ಅದರಲ್ಲೂ ವೆಯ್ಟ್ ಮ್ಯಾನೇಜ್ಮೆಂಟ್ ಜರ್ನಿಯಲ್ಲಿ ಇರ್ತೀರಾ, ಏನಾದರೂ ಸ್ವಲ್ಪ ತಿನ್ಬೇಕು ಫುಲ್ ಅಂತ ಅನಿಸ್ಬೇಕು ಅನ್ನುವಂಥದ್ದು. ಅದರಲ್ಲೂ ಪ್ಯೂರ್ ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ತುಂಬಾನೇ ಇಂಪಾರ್ಟೆಂಟ್. ಪ್ರೋಟೀನ್ ಸೋರ್ಸ್ ನಮಗೆ ಕರೆಕ್ಟಾಗಿ ಇಡೀ ದಿನಕ್ಕೆ ಬೇಕು ಅನ್ನೋಂಥವ್ರು ಈ ಎಲ್ಲ ಸಲಾಡ್ಗಳನ್ನ ಆರಾಮಾಗಿ ಯೋಚನೆ ಇಲ್ಲದೆ ಎಲ್ಲಾ ನ್ಯೂಟ್ರಿಷನ್ಸ್, ಎಲ್ಲ ಪೂರ್ತಿ ಪ್ರಮಾಣದ ನ್ಯೂಟ್ರಿಷನ್ ಹಾಗೇನೆ ಪ್ರೋಟೀನ್ ಎಲ್ಲ ಸಿಗತ್ತೆ. ಅಂಡ್ ಫುಲ್ ಅಂತ ಅನ್ಸುತ್ತೆ, ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಓವರ್ ಆಲ್ ಬಾಡಿ ಹೆಲ್ತ್ಗೂ ಕೂಡ ತುಂಬಾನೇ ಪ್ರಯೋಜನಕಾರಿಯಾಗಿರುವಂತಹ ಈ ಸಲಾಡ್ಗಳನ್ನ ನೀವು ಟ್ರೈ ಮಾಡಿ. ಹಾಗೇನೆ ನಿಮ್ಗೆ ಏನಾದ್ರೂ ಬೇರೆ ರೀತಿ ಡ್ರೆಸ್ಸಿಂಗ್ಗಳು ನೀವು ಟ್ರೈ ಮಾಡಿದ್ರೆ, ನಿಮ್ಗೆ ಗೊತ್ತಿದ್ರೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ತುಂಬಾ ಜನ ನಾವು ಹೇಳ್ತೀವಿ, ಲೈಕ್ ಯಾರಾದ್ರೂ ಹೆಲ್ದಿಯಾಗಿ ತಿನ್ಬೇಕು, ಚೆನ್ನಾಗಿರೋದು ತಿನ್ಬೇಕು ಅಂದ ತಕ್ಷಣ ದುಡ್ಡಿಲ್ಲ ಅಂತಾರೆ. ಡೆಫಿನೆಟ್ಲಿ ನೀವು ಅಂಗಡಿಲಿ ಹೋಗ್ಬಿಟ್ಟು ಒಂದು ಬಿಸ್ಕೆಟ್ ತಗೋಬೇಕಂದ್ರೂ 20-25 ರೂಪಾಯಿ ಬರುತ್ತೆ. ಅದೇ 20 ರೂಪಾಯಿ ನೀವು ವೆಜಿಟೇಬಲ್ಸ್ ತಗೊಂಬಂದ್ರೆ, ಅಂದ್ರೆ ತರಕಾರಿಗಳನ್ನ ತಗೊಂಬಂದ್ರೆ, ಅಷ್ಟರಲ್ಲೇ ಒಂದು ಸಲಾಡ್ ಮುಗ್ದೋಗುತ್ತೆ. ಸೊ ಬರೀ ನೆಗೆಟಿವ್ ಆಗೇ ಯೋಚನೆ ಮಾಡಿ ನಾವು ಮಾಡ್ತಿರುವಂಥ ತಪ್ಪನ್ನ ಬೇರೆಯವ್ರ ಮೇಲೆ ಹಾಕೋದು ಅಥವಾ ಬೇರೆಯವರ ಒಂದು ಸಂತೋಷ ಅದೃಷ್ಟನ ನೋಡಿ ನಾವು ಜಲಸ್ ಪಡೋದಕ್ಕಿಂತ ನಮ್ಮಲ್ಲಿರುವಂತಹ ಖುಷಿ ಕ್ಷಣಗಳನ್ನ, ನಮ್ಮಲ್ಲಿ ಏನೇನ್ ಸಿಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಖುಷಿಯಾಗಿ ಆರೋಗ್ಯವಾಗಿ ಊಟ ಮಾಡ್ತಾ, ಆರೋಗ್ಯವಾಗಿ ಆಲೋಚನೆ ಮಾಡ್ತಾ, ಆರೋಗ್ಯವಾಗಿ ಬದುಕೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಕೂಡ ನನ್ನ ರಾಶಿ 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 ಪ್ರೀತಿ. ಆದಷ್ಟು ಬೇಗ ಸಿಗ್ತೀನಿ. ನಮಸ್ಕಾರ.